ವೀಕ್ಷಕರೇ ನಮಸ್ಕಾರ. RN ನ್ಯೂಸ್ಗೆ ಸ್ವಾಗತ. ಹುಕ್ಕೇರಿ ತಾಲೂಕಾ ಗುಡಸ್ ಗ್ರಾಮದಲ್ಲಿ ಕರ್ನಾಟಕ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಜನಸೇವಾ ಸಂಸ್ಥೆ ಸುಲ್ತಾನ್ಪುರ ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಯುವಕ ಸಂಘ ಗುಡಸ್ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿ ಮಹೋತ್ಸವ ಗುಡಸ್ ಗ್ರಾಮ ಅದ್ದೂರಿಯಾಗಿ ಆಚರಿಸಲಾಗುವುದು. ದಿನಾಂಕ 27/5/2026 28, 29 3 ದಿನ ನಿತ್ಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಸ್ಥಳ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೈದಾನದಲ್ಲಿ ಹಲವು ಕಾರ್ಯಕ್ರಮಗಳು ಹಮ್ಮಿಕೊಳ್ಳಲಾಗಿದ್ದು, ಈ ಕಾರ್ಯಕ್ರಮವನ್ನು ಹಿರಿಯ ದಲಿತ ಮುಖಂಡರಾದ ಸುರೇಶಣ್ಣ ತಳವಾರ್ ಅವರು ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಮೊದಲನೇ ದಿನ 27, 28 ಭೀಮೋತ್ಸವ ಅಂಗವಾಗಿ ಸ್ಪರ್ಧೆಗಳನ್ನು ನಡೆಸಲಾಗುವುದು. ಶುಕ್ರವಾರ ದಿನ 29 ದಿವ್ಯ ಸಾನ್ನಿಧ್ಯ ಶ್ರೀ ಮಾನಿಪ್ರ ಗುರುಸಿದ್ಧ ಮಹಾಸ್ವಾಮಿಗಳು ಹುಣಸಿ ಕೊಳ್ಳಮಠ ಯಮಕನಮರಡಿ, ಉದ್ಘಾಟಕರು ಸನ್ಮಾನ್ಯ ಶ್ರೀ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರು, ಅಧ್ಯಕ್ಷತೆ ಶಾಸಕರಾದ ನಿಖಿಲ್ ಕತ್ತಿ, ಜ್ಯೋತಿ ಬೆಳಗಿಸುವವರು ಮಾಜಿ ಲೋಕಸಭಾ ಸದಸ್ಯರಾದ ಶ್ರೀ ರಮೇಶ್ ಕತ್ತಿ, ಗಣ್ಯ ವ್ಯಕ್ತಿಗಳ ಕಾರ್ಯಕ್ರಮಕ್ಕೆ ಆಗಮಿಸಲಾಗುವುದು ಅಂತ ದಲಿತ ಮುಖಂಡರಾದ ಸುರೇಶಣ್ಣ ತಳವಾರ್ ಅವರು ಮಾಧ್ಯಮದೊಂದಿಗೆ ಹೇಳಿದರು. ಮತ್ತು ಈ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಿಸಲಾಗುವುದು. ಹುಕ್ಕೇರಿ ತಾಲೂಕಾ ದಲಿತ ಮುಖಂಡರು, ದಲಿತ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಎಲ್ಲರೂ ಒಟ್ಟುಗೂಡಿ ಈ ಭೀಮೋತ್ಸವವನ್ನು ಆಚರಿಸೋಣ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಶ್ರೀಕಾಂತ್ ತಳವಾರ್, DSS, ದೀಪಕ್ ವೀರಮುಖ, ಕುಮಾರ್ ತಳವಾರ್, ಸದಾಶಿವ್ ಕಾಂಬ್ಳೆ, ಕಾಡಪ್ಪ ಹರಿಜನ್, ಉದಯ್ ಹುಕ್ಕೇರಿ, ಅಪ್ಪಣ್ಣ ಖಾತೆದಾರ್, ಮುತ್ತು ಕಾಂಬ್ಳೆ, ಶಿವಾನಂದ್ ಮಾಲ್ಕರಿ, ಮಂಜು ಕಾಮತ್, ಶಾಂತಾ ಹೆಳವಿ, ಯರಗಟ್ಟಿ, ಹಲವಾರು ಗ್ರಾಮದ ದಲಿತ ಮುಖಂಡರು, ದಲಿತ ಬಾಂಧವರು ಉಪಸ್ಥಿತರಿದ್ದರು. ವರದಿ ಶಿವಾನಂದ್ BM, RN ನ್ಯೂಸ್, ಹುಕ್ಕೇರಿ. ರಾಜಕೀಯ ಗಣ್ಯಮಾನ್ಯ ವ್ಯಕ್ತಿಗಳು ಕೂಡ ಈ ಭೀಮೋತ್ಸವಕ್ಕೆ ಆಗಮಿಸುತ್ತಾರೆ. ಹಾಗೆ ಊರಿನ ಎಲ್ಲ ಧರ್ಮೀಯರು ಕೂಡ ಈ ಭೀಮೋತ್ಸವದಲ್ಲಿ ಪಾಲ್ಗೊಳ್ತಾರೆ ಮತ್ತು ಯಶಸ್ವಿಯನ್ನುಗೊಳಿಸ್ತಾರೆ ಅಂತ ನಾವು ಈ ಸಂಘಟನೆ ಮುಖಾಂತರ ನಾವು ಕೇಳ್ಕೊಳ್ತಾ ಇದ್ದೇವೆ. ಈಗ ಈ ಸಂಘಟನೆಯ ರೂವಾರಿ ಮತ್ತು ಈ ಜಯಂತ್ಯೋತ್ಸವದ ರೂವಾರಿಗಳಾದ ಸಹೋದರ ಮಿತ್ರ ಸುರೇಶಣ್ಣ ತಳವಾರ್ ಅವರು ಇದರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಬೇಕಂತ ಕೇಳ್ಕೊಳ್ತಾ ಇದ್ದಾರೆ. ಬುದ್ಧ ಬಸವ ಅಂಬೇಡ್ಕರ್ ಅವರ ವಾದವೊಂದರಲ್ಲಿ ಇವತ್ತಿನ ದಿವಸ ಗುಡ್ಸ್ ಗ್ರಾಮದಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರೆದು ಈ ಪತ್ರಿಕಾಗೋಷ್ಠಿಗೆ ತಮ್ಮೆಲ್ಲರನ್ನು ಸ್ವಾಗತಿಸುತ್ತಾ ಹಾಗೂ ಈ ಪತ್ರಿಕಾಗೋಷ್ಠಿಯಲ್ಲಿ ಪಾಲ್ಗೊಂಡಂತಹ ಎಲ್ಲ ನನ್ನ ದಲಿತ ನಾಯಕರುಗಳನ್ನು ಸ್ವಾಗತಿಸುತ್ತಾ ಹಾಗೂ ಗುಡ್ಸ್ ಗ್ರಾಮದ ಎಲ್ಲ ಧುರೀಣರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ, ಪ್ರತಿ ವರ್ಷದಂತೆ ಈ ವರ್ಷವೂ ಕರ್ನಾಟಕ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಜನಸೇವಾ ಸಂಸ್ಥೆ ವತಿಯಿಂದ ಪ್ರತಿ ವರ್ಷ ತಾಲೂಕು ಮಟ್ಟದ ಜಯಂತಿ ಕಾರ್ಯಕ್ರಮವನ್ನು ಮಾಡ್ತಿದ್ದೇವೆ. ಹೋದ ವರ್ಷ ಕೊಟಬಾಗಿಯಲ್ಲಿ ಮಾಡಿದ್ದೀವಿ, ಹೋದ ವರ್ಷ ಸುಲ್ತಾನ್ಪುರದಲ್ಲಿ ಮಾಡಿದ್ವಿ, ಈ ವರ್ಷ ಗುಡಸ್ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದು. ಈ ಕಾರ್ಯಕ್ರಮದ ಉದ್ದೇಶ ಏನಪ್ಪ ಅಂತಂದ್ರೆ, ನಾವು ಯಾವ ಗ್ರಾಮದಲ್ಲಿ ಕಾರ್ಯಕ್ರಮಗಳನ್ನು ಮಾಡ್ತಿರ್ತೀವಲ್ಲ ಆ ಗ್ರಾಮದಲ್ಲಿ ಇರ್ತಕ್ಕಂಥ ಕಾಲನಿಗೆ ಹೋಗಿ ಕಾಲನಿಯಲ್ಲಿರ್ತಕ್ಕಂಥ ಮಕ್ಕಳ ಅವರಲ್ಲಿ ಇರ್ತಕ್ಕಂಥ ಪ್ರತಿಭೆಯನ್ನು ತಯಾರು ಮಾಡಬೇಕು, ಅವ್ರ ಸ್ಟೇಜ್ ಕೊಡಬೇಕು, ಅವ್ರ ಸ್ಟೇಜ್ ಕರೇಜ್ ಕೊಡಬೇಕು, ಅವ್ರು ಒಳ್ಳೊಳ್ಳೆ ಭಾಷಣಕಾರ ಆಗಬೇಕು, ಹಾಡುಗಾರ ಆಗಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡ ಈ ಪ್ರತಿ ತಾಲೂಕಿನಲ್ಲಿ ಕಾರ್ಯಕ್ರಮಗಳನ್ನು ಮಾಡ್ತೀವಿ. ಜೊತೆಗೆ ಹೊರಗಡೆಯಿಂದ ಒಳ್ಳೊಳ್ಳೆ ಭಾಷಣಕಾರರನ್ನು ಕರೆಸಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆಗಳಾಗಿರ್ಬೋದು, ಬುದ್ಧರ ವಿಚಾರಧಾರೆಗಳಾಗಿರ್ಬೋದು, ಬಸವಣ್ಣವರ ವಿಚಾರಧಾರೆಗಳನ್ನು ಜನರಿಗೆ ಮುಟ್ಟಿಸುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು. ನಾವು 28ನೇ ತಾರೀಕು ಗುಡಸ್ ಗ್ರಾಮದ ನಮ್ಮ ಕಾಲನಿಯ ಎಲ್ಲ ವಿದ್ಯಾರ್ಥಿಗಳಿಂದ ಭಾಷಣ ಸ್ಪರ್ಧೆ, ಗಾಯನ ಸ್ಪರ್ಧೆ, ರಂಗೋಲಿ ಸ್ಪರ್ಧೆ, ಆಶುಭಾಷಣ ಸ್ಪರ್ಧೆ, ಜೊತೆಗೆ ಡ್ಯಾನ್ಸ್ ಸ್ಪರ್ಧೆ, ಈ ರೀತಿ 28ನೇ ದಿವಸ ಕಾರ್ಯಕ್ರಮ ಹಮ್ಮಿಕೊಂಡು ಅವತ್ತಿನ ದಿವಸ ರಾತ್ರಿ ಎಲ್ಲ ಕಾಲನಿಯ ಎಲ್ಲ ಗುರಿಯರು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಆ ಮಕ್ಕಳ ಮನರಂಜನೆ ಕಾರ್ಯಕ್ರಮನ ಇಡೀ ಕಾಲನಿಯ ಎಲ್ಲರೂ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ. ಮರು ದಿವಸ ಮೀನು ಕಾರ್ಯಕ್ರಮ ಬಂದು ಅಂದರೆ 29ನೇ ತಾರೀಕಿನ ದಿವಸ ತಾಲೂಕಾ ಮಟ್ಟದ ಜಯಂತಿ ಇರುವುದರಿಂದ ತಾಲೂಕಿನ ಪ್ರತಿಯೊಂದು ಹಳ್ಳಿಯಿಂದ ಈ ಕಾರ್ಯಕ್ರಮದಲ್ಲಿ ಜನ ಪಾಲ್ಗೊಳ್ಳುತ್ತಾರೆ. ಈ ಕಾರ್ಯಕ್ರಮದಲ್ಲಿ
ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಅವರು ಭಾಗವಹಿಸ್ತಾರೆ. ಜೊತೆಗೆ ಶಾಸಕರಾದಂಥ ನಿಖಿಲ್ ಕತ್ತಿಯವರು ಭಾಗವಹಿಸ್ತಾರೆ. ಮಾಜಿ ಲೋಕಸಭಾ ಸದಸ್ಯರಾದಂಥ ರಮೇಶ್ ಕತ್ತಿಯವರು ಭಾಗವಹಿಸ್ತಾರೆ. ಮಾಜಿ ಸಚಿವರಾದಂಥ ಎ ಪಿ ಸಾಹೇಬರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಜೊತೆಗೆ ಕುರ್ಚಿ ಶಾಸಕರಾದಂಥ ಮಹೇಶ್ ತಮ್ಮಣ್ಣವರು ಭಾಗವಹಿಸ್ತಾರೆ. ಇನ್ನು ಉಳಿದ ಬಹಳಷ್ಟು ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಈ ಕಾರ್ಯಕ್ರಮದ ಯಶಸ್ವಿ ಆಗಬೇಕನ್ನ ಉದ್ದೇಶ ಇಟ್ಕೊಂಡು ನಾವೆಲ್ಲ ಪತ್ರಿಕಾಗೋಷ್ಠಿಯನ್ನು ಕರೆದಿವಿ. ನಮ್ಮ ಪತ್ರಿಕಾಗೋಷ್ಠಿಯ ಮುಖಾಂತರ ತಾವೆಲ್ಲರೂ ಪ್ರಚಾರ ಮಾಡಿ ಕಾರ್ಯಕ್ರಮಕ್ಕೆ ಬರುವಂತೆ ಎಲ್ಲ ತಾಲೂಕಿನ ಎಲ್ಲ ಬಾಂಧವರನ್ನ